Dear students, myself Ravi here. Today I am going to teach one more question, 5 marks questions about matrices. So in last class ಅಲ್ಲಿ ನಾನು 5 marks questions ನ ಆಲ್ರೆಡಿ ಒಂದು ಎಕ್ಸಾಂಪಲ್ ನ ಸಾಲ್ವ್ ಮಾಡಿದ್ದೀನಿ, ಒಂದು ಎಕ್ಸಾಂಪಲ್ ನ. ಈಗ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾವು 5 marks questions ಮತ್ತೆ ಇಂಪಾರ್ಟೆಂಟ್ ಯಾವ್ದು ಬರುತ್ತೆ ಅದನ್ನ ಕಾನ್ಸಂಟ್ರೇಟ್ ಮಾಡೋಣ. ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ತಗೊಂಡಿದ್ದೀನಿ. ಇಫ್ ಇಂಪಾರ್ಟೆಂಟ್ ಇದು ನಿಮ್ಗೆ ಆನ್ಯುವಲ್ ಪೇಪರ್ ತೆಗೆದು ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ ಎಲ್ಲಿ ಯಾವ ತರ ಕ್ವಶನ್ಸ್ 5 marks questions ಅಲ್ಲಿ ಕೇಳ್ತಾ ಇದ್ದಾನೆ ಅಂತ. ನಾನು ನಿಮ್ಗೆ ಅನ್ನೆಸೆಸರಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿಲ್ಲ ಇಲ್ಲಿ. ಸೊ ನೆಸೆಸರಿ ನಿಮ್ಗೆ ಎಕ್ಸಾಮ್ ವ್ಯೂ ಪಾಯಿಂಟ್ ಗೆ ಏನ್ ಬೇಕಾಗಿರುತ್ತೆ ಅವುಗಳನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಅವುಗಳನ್ನ ಸಾಲ್ವ್ ಮಾಡಿದೀನಿ. ಸೊ ದ ನೆಕ್ಸ್ಟ್ ಕ್ವಶನ್, ಇಫ್ ಎ ಈಕ್ವಲ್ ಟು ನೋಡಿ ಆರ್ಡರ್ 3x3 ಒಂದು ಮ್ಯಾಟ್ರಿಕ್ಸ್ ಇರುತ್ತೆ ಈ ತರ. ಬಿ ಕೂಡ ಆರ್ಡರ್ 3x3. ಸಿ ಇದು 3x1 ಮ್ಯಾಟ್ರಿಕ್ಸ್, ಆರ್ಡರ್ 3 ರೋಸ್ ಇದೆ, 1 ಕಾಲಮ್ ಇದೆ. ಸೊ ಇನ್ನು ಕ್ವಶನ್ ಕೊಡ್ಬೋದು ಆ ತರ, ಕ್ಯಾಲ್ಕುಲೇಟ್ ಎ ಸಿ ಬಿ ಸಿ ಅಂಡ್ ಎ ಪ್ಲಸ್ ಬಿ ಇಂಟು ಸಿ. ಆಲ್ಸೋ ವೆರಿಫೈ ದಟ್ ಎ ಪ್ಲಸ್ ಬಿ ಇಂಟು ಸಿ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಹೇಳ್ತೀವಿ ಅದನ್ನ. ಸೊ ಇದು ವೆರಿಫೈ ಆಗುತ್ತಾ? ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಎ ಇಂಟು ಸಿ, ಬಿ ಇಂಟು ಸಿ ಅಂಡ್ ಎ ಪ್ಲಸ್ ಬಿ ಇಂಟು ಸಿ, ಅಂಡ್ ದೆನ್ ವಿ ಹ್ಯಾವ್ ಟು ವೆರಿಫೈ ಎ ಪ್ಲಸ್ ಬಿ ಇಂಟು ಸಿ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ ಆಗುತ್ತಾ ಅಂತ ವೆರಿಫೈ ಮಾಡೋಣ. ಸೊ ನೋಡಿ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಎ ಇಂಟು ಸಿ, ಎ ಸಿ ಅಂದ್ರೆ ಎ ಇಂಟು ಸಿ. ನೋಡಿ ಮ್ಯಾಟ್ರಿಕ್ಸ್ ಎ ಇದೆ, ಏನ್ ಬರ್ಬೇಕಾದ್ರೆ ಎ ಬರ್ಕೊಳ್ಳಿ. ಸಿ ಮ್ಯಾಟ್ರಿಕ್ಸ್ ಸಿ ಇದೆ, ಸಿ ಬರ್ಕೊಳ್ಳಿ. ಇದು 3x3. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಎಕ್ಸಿಸ್ಟ್ ಆಗಬೇಕು ಅಂತ ಹೇಳಿದ್ರೆ, ಸೊ 2 ಮ್ಯಾಟ್ರಿಕ್ಸ್ ಎ ಮತ್ತೆ ಬಿ ಎಕ್ಸಿಸ್ಟ್ ಆಗಬೇಕು ಅಂದ್ರೆ ದ ನಂಬರ್ ಆಫ್ ಕಾಲಮ್ಸ್ ಆಫ್ ಎ ಇಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ಬಿ ಆಗಿರ್ಬೇಕು. ದ ನಂಬರ್ ಆಫ್ ಕಾಲಮ್ಸ್ ಆಫ್ ಎ ಇಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ಬಿ. ಏನಲ್ಲಿರೋಂತ ಕಾಲಮ್ಸ್ ಬಿ ನಲ್ಲಿರೋಂತ ರೋಸ್ಗೆ ಈಕ್ವಲ್ ಆಗಿರ್ಬೇಕಾಗಿರುತ್ತೆ. ಇಲ್ಲಿ ಎಕ್ಸಿಸ್ಟ್ ಆಗಾಗೆ ಕೊಟ್ಟಿರ್ತಾನೆ ನಾನು. ಸೊ ಬೇಕಿರೋ ಒಂದ್ಸಲ ಚೆಕ್ ಮಾಡ್ಕೋಬಹುದು ನೀವು. ಇದು ನೋಡಿ 3x3 ಇದೆ, ಇದು 3x1 ಇದೆ. ನಮ್ಗೆ ಇವೆರಡು ಎಲಿಮೆಂಟ್ಸ್ ಸೇಮ್ ಇದ್ದರೆ ಮಾತ್ರ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಎಕ್ಸಿಸ್ಟ್ ಆಗುತ್ತೆ. ಇದರಲ್ಲಿ ನೋಡಿ ಕಾಲಮ್ಸ್, ಇದು ಇದರಲ್ಲಿರೋಂತ ಕಾಲಮ್ಸ್ ನ ಸೆಕೆಂಡ್ ನಂಬರ್ ಮೆನ್ಷನ್ ಮಾಡುತ್ತೆ. ಇಲ್ಲಿ ಫಸ್ಟ್ ನಂಬರ್ ಅಂದ್ರೆ ಎಷ್ಟು ರೋಸ್ ಇದೆ ಅಂತ ಮೆನ್ಷನ್ ಮಾಡುತ್ತೆ. ಸೊ ಹಾಗಾಗಿ ಇವೆರಡನ್ನ ಅಬ್ಸರ್ವ್ ಮಾಡ್ಕೊಂಡ್ರೆ ಸಾಕು. ಸೊ ನಿಮ್ಗೆ ಈ ತರ ಪ್ರಾಬ್ಲಮ್ 5 marks ಪ್ರಾಬ್ಲಮ್ ಕೊಟ್ಟಾಗ ಅವ್ರು ಎಕ್ಸಿಸ್ಟ್ ಆಗಾಗೆ ಕೊಟ್ಟಿರ್ತಾರೆ. ನಾವು ಕೊಟ್ಟಿಲ್ಲ ಅಂತ ಹೇಳಿ ನಿಮ್ಗೆ 5 marks ಗ್ರೇಸ್ ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ಏನಿದೆ ನೋಡಿ, ಮಲ್ಟಿಪ್ಲಿಕೇಶನ್ ಯಾವ ತರ ಮಾಡ್ತೀರಾ, ರೋಸ್ ಮತ್ತೆ ಕಾಲಮ್ಸ್ ಈ ತರ ಮಲ್ಟಿಪ್ಲೈ ಮಾಡ್ತೀರಾ ನೀವು. ಈ ತರ ನೋಡಿ, ಫಸ್ಟ್ ರೋ ಫಸ್ಟ್ ಕಾಲಮ್ ಅದನ್ನ ಏನ್ ಮಾಡಬೇಕು, ಮಲ್ಟಿಪ್ಲೈ ಮಾಡಿ ಆಡ್ ಮಾಡಬೇಕು. ಸೊ ಫಸ್ಟ್ ಎಲಿಮೆಂಟ್ ಇಂದ ಫಸ್ಟ್ ರೋ, ಅದು ಫಸ್ಟ್ ಎಲಿಮೆಂಟ್ ಇಂದ ಫಸ್ಟ್ ರೋ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಇದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಸೊ ಮಲ್ಟಿಪ್ಲೈ ಮಾಡಿ ಆಡ್ ಮಾಡ್ತೀರಾ. ಸೊ ದಟ್ ಇಸ್ ದ ಸೆಕೆಂಡ್ ಎಲಿಮೆಂಟ್ ಇಂದ ಫಸ್ಟ್ ರೋ, ಆ ತರ ಮಲ್ಟಿಪ್ಲೈ ಮಾಡಬೇಕು. ನೋಡಿ ಈಗ ಫಸ್ಟ್ ರೋ ಫಸ್ಟ್ ಕಾಲಮ್, ಈ 3 ಎಲಿಮೆಂಟ್ಸ್ ನ ಈ 3 ಎಲಿಮೆಂಟ್ಸ್ ಗೆ ಮಲ್ಟಿಪ್ಲೈ ಮಾಡಿ. 0 ಇಂಟು 2 0. ನೆಕ್ಸ್ಟ್ ಆಡ್ ಮಾಡ್ತಾ ಹೋಗ್ಬೇಕು. ಇದನ್ನ ಇದ್ರ ಜೊತೆ ಪ್ಲಸ್ ಇಂಟು ಮೈನಸ್ ಮೈನಸ್, 6 2s are 12 ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ. 7 3s are 21. ಫಸ್ಟ್ ರೋ ಫಸ್ಟ್ ಕಾಲಮ್ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಈ ತರ. ಸೊ ಇವುಗಳಿಗೆ ಮಲ್ಟಿಪ್ಲೈ ಮಾಡಿ ನೀವೇನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಪ್ಲಸ್ ಇಂಟು ಮೈನಸ್ ಇದ್ರೆ ಮೈನಸ್ ಬರ್ಬೋದಿನ. ಸೊ ಇದು ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ಎಲಿಮೆಂಟ್ ಇನ್ ದ ಫಸ್ಟ್ ರೋ ಅಂತ ಹೇಳ್ಬೋದು. ಸೆಕೆಂಡ್ ರೋ ಕಾಲಮ್ ಇದ್ದಿದ್ರೆ ನೀವು ಇಲ್ಲಿ ಬರೆಯಬೇಕಿತ್ತು, ಇಲ್ಲಿ ಮುಗ್ದೋಯ್ತು. ಫಸ್ಟ್ ರೋ ಫಸ್ಟ್ ಕಾಲಮ್ ಮುಗ್ದೇ ಹೋಯ್ತು ಅಲ್ಲಿಗೆ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಇಲ್ಲ ಇಲ್ಲಿ ಬರೆಯೋದಕ್ಕೆ. ಸೊ ಹಾಗಾಗಿ ನೋಡಿ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ಎಲಿಮೆಂಟ್ ಇಂದ ಫಸ್ಟ್ ರೋ ಆಯ್ತು. ನೆಕ್ಸ್ಟ್ ಅದೇ ತರ ಫಸ್ಟ್ ರೋ ಮುಗ್ದೇ ಕಂಪ್ಲೀಟ್ ಆಯ್ತು, ಫಸ್ಟ್ ರೋ ಫಸ್ಟ್ ಕಾಲಮ್. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮೈನಸ್ 6 ನೋಡಿ, ಮೈನಸ್ ಇಂಟು ಪ್ಲಸ್ ಮೈನಸ್ 6 2s are 12 ಪ್ಲಸ್ ಇಂಟು ಮೈನಸ್ ಮೈನಸ್ ಆರ್ ಪ್ಲಸ್ ಏನ್ ಬೇಕಾದ್ರೆ ಬರೀಬೋದು. ಯಾಕೆಂದ್ರೆ 0 ಬರೋದ್ರಿಂದ 0 ಇಂಟು 2 is 0 ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಅದ್ರ ಬರ್ಕೊಳ್ಳಿ, ಯಾಕೆಂದ್ರೆ ಮೈನಸ್ 0 ಪ್ಲಸ್ 0 ಎರಡು ಒಂದೇನೆ. ಸೊ ಕನ್ಫ್ಯೂಸ್ ಆಗೋದಾದ್ರೆ ನಿಮಗೆ ಮೈನಸ್ ಬರ್ಕೊಳ್ಳಿ ಅದನ್ನ. ಸೊ ನೆಕ್ಸ್ಟ್ ನೋಡಿ ಮೈನಸ್ 6 ಇಂಟು 2 ಮೈನಸ್ 12, 0 ಇಂಟು ಮೈನಸ್ 2 ಮೈನಸ್ 0, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 8 3s are 24. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಕ್ಲಿಯರ್ ಆಯ್ತು. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಇಲ್ಲ ಇಲ್ಲಿ ಬರೆಯೋದಕ್ಕೆ. ನೆಕ್ಸ್ಟ್ ಥರ್ಡ್ ರೋ ಫಸ್ಟ್ ಕಾಲಮ್ ನೋಡಿ, ಈಗ 7 2s are 14, ಮೈನಸ್ ಇಂಟು ಮೈನಸ್ ಪ್ಲಸ್ 8 2s are 16, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 0 ಇಂಟು 3 0. ಸೊ ನೆಕ್ಸ್ಟ್ ಇನ್ ಏನ್ ಮಾಡ್ಬೇಕು, ಸಿಂಪ್ಲಿಫೈ ಮಾಡ್ಬೇಕಷ್ಟೇ. 21 ಅಲ್ಲಿ 12 ಹೋದ್ರೆ 9 ಬರುತ್ತೆ, 24 ಅಲ್ಲಿ 12 ಹೋದ್ರೆ 12 ಬರುತ್ತೆ, 16 ಪ್ಲಸ್ 14 30 ಆಗುತ್ತೆ. ಇದು ನಿಮಗೆ ಗೊತ್ತಿರುತ್ತೆ. ಸೊ ಎ ಇಂಟು ಸಿ ಆಯ್ತು. ಅದೇ ರೀತಿ ಬಿ ಇಂಟು ಸಿ ಮಾಡಿ ನೀವು. ಬಿ ಇಂಟು ಸಿ, ಬಿ ತಗೊಳ್ಳಿ ಮ್ಯಾಟ್ರಿಕ್ಸ್ ನ, ಸಿ ಏನಿದೆ ಅದನ್ನ ಬರ್ಕೊಳ್ಳಿ. ಇದು ಕೂಡ ಎಕ್ಸಿಸ್ಟ್ ಆಗುತ್ತೆ. ಇಲ್ಲೂ ಅದೇ ತರ ಸೇಮ್ ಮಾಡ್ತೀರಾ. ಫಸ್ಟ್ ರೋ ಫಸ್ಟ್ ಕಾಲಮ್, ಈ 3 ಜೊತೆ 0 ಇಂಟು 2 is 0, ಪ್ಲಸ್ ಇಂಟು ಮೈನಸ್ ಮೈನಸ್ 1 ಇಂಟು 2 2, ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 ಇಂಟು 3 3. ಫಸ್ಟ್ ರೋ ಫಸ್ಟ್ ಕಾಲಮ್ ಮುಗಿದೋಯ್ತು. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ 1 ಇಂಟು 2 2, 0 ಇಂಟು ಮೈನಸ್ 2 ಮೈನಸ್ 0 ಹೌದಲ್ಲ,
ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯ್ತು 2 ಇಂಟು 3 6 ಸೆಕೆಂಡ್ ರೋ ಫಸ್ಟ್ ಕಾಲಮ್. ನೆಕ್ಸ್ಟ್ ಥರ್ಡ್ ರೋ ಫಸ್ಟ್ ಕಾಲಮ್ 1 ಇಂಟು 2 2 2 ಇಂಟು -2 -4 ಪ್ಲಸ್ 0 ಇಂಟು 3 0 ಸೆಕೆಂಡ್ ಥರ್ಡ್ ರೋ ಫಸ್ಟ್ ಕಾಲಮ್. ಅದು ಕ್ಲಿಯರ್ ಆಯ್ತು. ಮಾಡಿ ನೆಕ್ಸ್ಟ್ ಇನ್ನ ಸಿಂಪ್ಲಿಫೈ ಮಾಡಿ 3 -2 ಅಂದ್ರೆ 1 6 ಪ್ಲಸ್ 2 8 ಆಗುತ್ತೆ. -4 ಪ್ಲಸ್ 2 ಅಂತ ಹೇಳಿದ್ರೆ -2 ಆಯ್ತು. ನೆಕ್ಸ್ಟ್ ಎ ಇಂಟು ಸಿ ಆಯ್ತು, ಬಿ ಇಂಟು ಸಿ ಆಯ್ತು. ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು? ಎ ಪ್ಲಸ್ ಬಿ ಇಂಟು ಸಿ. ಹಾಗಾದ್ರೆ ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಬರ್ಕೊಳ್ಳಿ, ಎ ಪ್ಲಸ್ ಬಿ. ಇದು ಎ ಮ್ಯಾಟ್ರಿಕ್ಸ್, ಬಿ ಮ್ಯಾಟ್ರಿಕ್ಸ್. ಯಾವ ರೀತಿ ಅಡಿಷನ್ ಮಾಡ್ತಾ ಇರೋದು ನಾವಿಲ್ಲಿ? ಅಡಿಷನ್ ಯಾವ ತರ ಮಾಡೋದು? ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಡೈರೆಕ್ಟ್ ಆಗಿ ಆಡ್ ಮಾಡಿದ್ರೆ ಸಾಕು. ಸೊ ನಿಮ್ಗೆಲ್ಲ ಸೆಕೆಂಡ್ ಪಿ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಆಡ್ ಮಾಡೋದೆಲ್ಲ ಗೊತ್ತಿರಬೇಕು. ಸೊ ಹಾಗಾಗಿ ನೋಡಿ 0 ಪ್ಲಸ್ 0 ಇಲ್ಲಿ ನೀವು ಅಡಿಷನ್ ಮಾಡ್ತಾ ಇದೀರಾ, ಆಡ್ ಮಾಡ್ತಾ ಇದೀರಾ. ಇಲ್ಲಿ ನೀವು ಮಲ್ಟಿಪ್ಲೈ ಮಾಡ್ತಾ ಇರ್ತೀರಾ. ಮತ್ತೆ ಕೆಲವು ಸ್ಟೂಡೆಂಟ್ಸ್ ಇದನ್ನು ಫಸ್ಟ್ ಕಾಲಮ್ ಮಾತ್ರ ಮಾಡಬಾರ್ದು. ಅಡಿಷನ್ ಮಾಡ್ಬೇಕಿದ್ರೆ ಕರಸ್ಪಾಂಡಿಂಗ್ ಎಲಿಮೆಂಟ್ ಸಿಂಪಲ್ ಇದು, ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಆಡ್ ಮಾಡೋದಷ್ಟೇ. ಸಬ್ಟ್ರಾಕ್ಟ್ ಮಾಡ್ಬೇಕಿದ್ರು ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಸಬ್ಟ್ರಾಕ್ಟ್ ಮಾಡೋದು. ಸೊ ಮಲ್ಟಿಪ್ಲೈ ಮಾಡ್ಬೇಕಿದ್ರೆ ಮಾತ್ರ ನಾವು ಸ್ವಲ್ಪ ಒಂದು ರೂಲ್ ಇರುತ್ತೆ, ಆ ರೂಲ್ಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕು. ಸ್ವಲ್ಪ ನೀವು ಮಲ್ಟಿಪ್ಲಿಕೇಶನ್ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನೀವು ಈಸಿ ಇದು. ನೋಡಿ ಈಗ ಆಡ್ ಮಾಡ್ತೀನಿ. 0 ಪ್ಲಸ್ 0 0 6 ಪ್ಲಸ್ 1 is 7 7 ಪ್ಲಸ್ 1 is 8. Next -6 plus 1 is -5. 0 plus 0 is 0. 8 plus 2 is 10. Next 7 plus 1 is 8. -8 plus 2 is -6. 0 plus 0 is 0. A plus B ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು? A plus B into C. A plus B ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ ಇಂಟು C ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಹೇಗೆ ಇದೇ ತರ ಮಲ್ಟಿಪ್ಲೈ ಮಾಡ್ತೀರಾ? ಫಸ್ಟ್ ರೋ ಫಸ್ಟ್ ಕಾಲಮ್ 0 into 2 is 0. 7 into -2 is -14. 8 3s are 24 plus 24. First row first column ಆಯ್ತು. Second row first column -5 into 2 is -10. 0 into -2 is -0 plus 0 ಯಾವ್ದು ಬೇಕಾದ್ರೂ ಬರ್ಕೋಬಹುದು. 0 ಬರೋದ್ರಿಂದ 10 into 3 is 30. Next third row first column 8 2s are 16 plus ನೋಡಿ ಪ್ಲಸ್ ಯಾಕೆಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. 6 2s are 12. ನೆಕ್ಸ್ಟ್ 0 into 3 is plus 0. ಸೊ ಮಲ್ಟಿಪ್ಲೈ ಮಾಡಿ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 24 minus 14 ಅಂದ್ರೆ 10 ಬರುತ್ತೆ. 30 minus 10 ಅಂದ್ರೆ 20 ಬರುತ್ತೆ. 16 plus 12 ಅಂದ್ರೆ 28 ಬರುತ್ತೆ. ಸೊ ಅಲ್ಲಿಗೆ ಎ ಇಂಟು ಸಿ ಕ್ಯಾಲ್ಕುಲೇಟ್ ಮಾಡಿ ಆಯ್ತು, ನೀವು ಬಿ ಇಂಟು ಸಿ ಕ್ಯಾಲ್ಕುಲೇಟ್ ಮಾಡಿ ಆಯ್ತು. ನೆಕ್ಸ್ಟ್ ಎ ಪ್ಲಸ್ ಬಿ ಇಂಟು ಸಿ ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದಿರಾ. ನೆಕ್ಸ್ಟ್ ವೆರಿಫೈ ದಟ್ ಅಂತ ಕೇಳ್ತಾನೆ. ಎ ಪ್ಲಸ್ ಬಿ ಇಂಟು ಸಿ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ ಆಗುತ್ತಾ ಅಂತ ನೋಡಿ. ಇದನ್ನ ಇದ್ರಲ್ಲಿ ಏನೋ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಎ ಪ್ಲಸ್ ಬಿ ಇಂಟು ಸಿ ನ ಆಲ್ರೆಡಿ ನೀವು ಕ್ಯಾಲ್ಕುಲೇಟ್ ಮಾಡಿರ್ತೀರಾ. ಸೊ ಕಾಲ್ ದಿಸ್ ಈಕ್ವೇಶನ್ ನಂಬರ್ 1, ಅದನ್ನ ಈಕ್ವೇಶನ್ ನಂಬರ್ 1 ಅಂತ ತಗೊಳ್ಳಿ. ನೆಕ್ಸ್ಟ್ ಇದಕ್ಕೆ ಈಕ್ವಲ್ ಆಗುತ್ತೆ. ಇದನ್ನ ಆಲ್ರೆಡಿ ರೆಡಿ ಮಾಡಿರ್ತೀರ ನೀವು. ಎ ಸಿ ಪ್ಲಸ್ ಬಿ ಸಿ ಈಕ್ವಲ್ ಆಗುತ್ತೆ ನೋಡಿ. ಎ ಸಿ ಪ್ಲಸ್ ಬಿ ಸಿ. ಎ ಸಿ ಆನ್ಸರ್ ಎಷ್ಟಿದೆ ನೋಡ್ಕೊಳ್ಳಿ. 9 12 30 ಇದಿದೆ. ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ಬಿ ಇಂಟು ಸಿ, ಬಿ ಸಿ ಆನ್ಸರ್ ಎಷ್ಟಿದೆ? 1 8 -2. ಇಲ್ಲೇನ್ ಮಾಡ್ಬೇಕು? ಅಡಿಷನ್ ಮಾಡ್ಬೇಕು. 9 plus 1 is 10. 12 plus 8 is 20 ಆಯ್ತು. 20 ಪ್ಲಸ್ ಇಂಟು ಮೈನಸ್ ಏನಾಯ್ತು? ಮೈನಸ್ ಆಯ್ತು. 20 minus 2 is 28. ನೋಡಿ ಇದು ಕಾಲ್ ದಿಸ್ ಈಕ್ವೇಶನ್ ನಂಬರ್ 2. ಇವೆರಡು ಈಕ್ವಲ್ ಬರ್ತಾವ ನೋಡಿ ಆನ್ಸರ್ ಎರಡುವೆ. ಎ ಪ್ಲಸ್ ಬಿ ಇಂಟು ಸಿ 10 20 28 ಬರುತ್ತೆ. ಎ ಸಿ ಪ್ಲಸ್ ಬಿ ಸಿ ಕೂಡ ಆನ್ಸರ್ 10 20 28 ಬರಲೇಬೇಕು, ಬಂದೇ ಬರುತ್ತೆ. ಸೊ ಹಾಗಾಗಿ ಫ್ರಮ್ 1 and 2 ಎರಡನ್ನು ತಗೊಂಡ್ರೆ ಏನಾಗುತ್ತೆ? ಎರಡು ಈಕ್ವಲ್ ಆಗುತ್ತೆ. ಎ ಪ್ಲಸ್ ಬಿ ಇಂಟು ಸಿ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ ಅಂತ. ವೆರಿ ಸಿಂಪಲ್. ನೀವೇ ನೋಡಿ, ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವೇ ಒಂದು 3x3 ಮ್ಯಾಟ್ರಿಕ್ಸ್ ತಗೊಳ್ಳಿ. ಇಲ್ಲೂ ಕೂಡ 3x3 ತಗೊಳ್ಳಿ. ಇದೊಂದು 3x1 ತಗೊಳ್ಳಿ. ನಂಬರ್ಗಳು ಚೇಂಜ್ ಮಾಡ್ಕೊಳ್ಳಿ. ಒಂದು 5 ಪ್ರಾಬ್ಲಮ್ ಇದನ್ನ ಸಾಲ್ವ್ ಮಾಡಿ. ಖಂಡಿತ ನಿಮಗೆ ಇದ್ರಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ 100% ನಿಮ್ಗೆ ಯಾವ ಕ್ವಶನ್ಸ್ ಮಿಸ್ ಆದ್ರೂ ಕೂಡ ಇದ್ರಲ್ಲಿ ಮಿಸ್ ಆಗೋದಿಲ್ಲ. ಇವು ಬಂದೇ ಬರುತ್ತೆ. ನೀವು ಒಂದು 5 ಕ್ವಶನ್ಸ್ ಆಗಿ ಸಾಲ್ವ್ ಮಾಡಿ ಗ್ರೂಪ್ಗೆ ಸೆಂಡ್ ಮಾಡೋದಾಗ್ಲಿ, ಇಲ್ಲ ನಾನೇ ಕಳಿಸ್ಕೊಡ್ತೀನಿ ನಿಮಗೆ. ಅವನ್ನ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿ ನನ್ನ ನಂಬರ್ಗೆ ಸೆಂಡ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. 5 ಮಾರ್ಕ್ಸ್ ಇನ್ನೊಂದು ಟೈಪ್. ನೋಡಿ ನೆಕ್ಸ್ಟ್ ಕ್ವಶನ್. ಇಫ್ ಎ ಈಕ್ವಲ್ ಟು ಈ ತರ ನೆಕ್ಸ್ಟ್ ಪ್ರಾಬ್ಲಮ್ಸ್ ಈ ಟೈಪ್ ಅಲ್ಲಿ ಇದೆ. ಇದೊಂದೆರಡು 2 ಟೈಪ್ ಪ್ರಾಬ್ಲಮ್ಸ್ ಇದೆ ಅಷ್ಟೇ. ಇದು 2 ಪ್ರಾಬ್ಲಮ್ ಇದೆ. 1 2 3 3 -2 1 4 2 1 ದೆನ್ ಶೋ ದಟ್ a cube minus 23a minus 40i ಈಕ್ವಲ್ ಟು 0 ಅಂತ ಪ್ರೂವ್ ಮಾಡಿ ಕೇಳ್ತಾನೆ. ಸೊ ಈ ತರ ಇದ್ದಾಗ ನೀವು ಫಸ್ಟ್ ನೋಡಿ ಏನೇನು ರೆಡಿ ಮಾಡ್ಕೋಬೇಕು ಇದನ್ನ ನೋಡ್ಕೊಳ್ಳಿ. ಈಕ್ವೇಶನ್ಸ್ ಅಲ್ಲಿ a ಕ್ಯೂಬ್ ಬೇಕಾಗುತ್ತೆ ನಮಗೆ. 23 into a ಅಂದ್ರೆ ಇದೇ ಬರ್ಕೋಬಹುದು. -40 into i ಅಂದ್ರೆ i is the identity matrix of order 2 order 3 x 3 ತಗೋಬೇಕು ನೀವು. a ಯಾವ ಆರ್ಡರ್ ಅಲ್ಲಿ ಇರುತ್ತೆ i ನು ಕೂಡ ಅದೇ ಆರ್ಡರ್ ಅಲ್ಲಿ ತಗೋಬೇಕಾಗುತ್ತೆ. a ಏನಾದ್ರೂ 2 x 2 ಆದ್ರೆ ನೀವು we can choose i is the identity matrix of order 2 x 2 ಅಂತ.
ನೋಡಿ ಫಸ್ಟ್ ಹೌ ಟು ಕ್ಯಾಲ್ಕುಲೇಟ್ ಎ ಕ್ಯೂಬ್ ಬೇಕು ಅಂದ್ರೆ ನೀವು ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಎ ಸ್ಕ್ವೇರ್ ನ ರೆಡಿ ಮಾಡ್ಕೋಬೇಕು. ಸೊ ಎ ಸ್ಕ್ವೇರ್ ಅಂದ್ರೆ ಎ ಇಂಟು ಎ, ಇದು ಎ ಇಂಟು ಎ, ಇದೇ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಸೊ ಮಲ್ಟಿಪ್ಲೈ ಮಾಡಿ ಫಸ್ಟ್ ರೋ ಫಸ್ಟ್ ಕಾಲಮ್ 1 into 1 1, 2 3 is 6, 3 4 is 12. ಫಸ್ಟ್ ರೋ ಫಸ್ಟ್ ಕಾಲಮ್ ಆಯ್ತು. ಫಸ್ಟ್ ರೋ ಸೆಕೆಂಡ್ ಕಾಲಮ್ ನೋಡಿ, ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಬೇಕು, ಆಡ್ ಮಾಡಬೇಕು, ಫಸ್ಟ್ ಎಲಿಮೆಂಟ್ ಬರೀಬೇಕು. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಬೇಕು, ಆಡ್ ಮಾಡಬೇಕು, ಸೆಕೆಂಡ್ ಎಲಿಮೆಂಟ್ ಆಗಿ ಬರೀಬೇಕು. ಫಸ್ಟ್ ರೋದಿಂದ ಮಲ್ಟಿಪ್ಲೈ ಮಾಡಬೇಕಿದ್ರೆ ನೀವು ಫಸ್ಟ್ ರೋ ಅದಲ್ಲೇ ಬರೀತಾ ಹೋಗ್ಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್ ಆಯ್ತಲ್ಲ, ಫಸ್ಟ್ ರೋ ಸೆಕೆಂಡ್ ಕಾಲಮ್ 1 into 2 2, 2 into -2 -4, 3 into 2 6. ಫಸ್ಟ್ ರೋ ಥರ್ಡ್ ಕಾಲಮ್, ಥರ್ಡ್ ಎಲಿಮೆಂಟ್ ಇಂದ ಫಸ್ಟ್ ರೋ 1 into 3 3, 2 1s are 2 plus 3 1s are 3. ಮುಗಿದೋಯ್ತು. ಫಸ್ಟ್ ರೋ ಫಸ್ಟ್ ಕಾಲಮ್ ಫಸ್ಟ್ ಎಲಿಮೆಂಟ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಸೆಕೆಂಡ್ ಎಲಿಮೆಂಟ್ ಇಂದ ಫಸ್ಟ್ ರೋ ಥರ್ಡ್ ಕಾಲಮ್ ಥರ್ಡ್ ಎಲಿಮೆಂಟ್ ಇಂದ ಫಸ್ಟ್ ರೋ. ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಸೇಮ್ ಸೆಕೆಂಡ್ ರೋದಲ್ಲಿ ಬರೀತಾ ಹೋಗ್ಬೇಕು. ಫಸ್ಟ್ ಎಲಿಮೆಂಟ್ ಇಂದ ಸೆಕೆಂಡ್ ರೋ 3 1s are 3, -2 into 3 is -6, 1 into 4 is +4. ನೋಡಿ ಏನಾಯ್ತು, ಫಸ್ಟ್ ರೋ ಇದು ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮುಗಿದಾಯ್ತು. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 3 2s are 6, -2 into -2 +4, 1 2s are 2. ಇದನ್ನ ಈ ತರ ಮಲ್ಟಿಪ್ಲೈ ಮಾಡಬೇಕು. ನೀವು ರೂಲ್ಸ್ ಫಾಲೋ ಮಾಡಬೇಕು. ಇದನ್ನ ಕರೆಕ್ಟ್ ಆಗಿ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಸೆಕೆಂಡ್ ರೋ ಥರ್ಡ್ ಕಾಲಮ್ 1 3 3 3s are 9, -2 into 1 is -2, 1 into 1 is 1. ನೆಕ್ಸ್ಟ್ ಅದೇ ರೀತಿ ಈಗ ಈ ಥರ್ಡ್ ರೋದಿಂದ ಮಲ್ಟಿಪ್ಲೈ ಮಾಡ್ತೀರಾ, ಹಾಗಾಗಿ ಥರ್ಡ್ ರೋ ಬರ್ತೀರಿ, ಇಲ್ಲಿ ಬರ್ತೀರಿ, ಇಲ್ಲಿಂದ ಬರೀಬೇಕು. ಥರ್ಡ್ ರೋ ಫಸ್ಟ್ ಕಾಲಮ್ 4 1s are 4 plus 2 3s are 6 plus 2 4s are 8. ನೋಡಿ 2 4s ಏನಾಗುತ್ತೆ, ಸೊ 4 1s are 4 plus 3 2s are 6 plus 1 into 4 is 4. ನೆಕ್ಸ್ಟ್ ಥರ್ಡ್ ರೋ ಸೆಕೆಂಡ್ ಕಾಲಮ್ 4 2s are 8, ಸೆಕೆಂಡ್ ಎಲಿಮೆಂಟ್ ಆಗಿ ಬರೀಬೇಕು. ಸೆಕೆಂಡ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇರ್ತೀರಾ. 4 2s are 8, 2 into -2 is -4 plus 1 into 2 is 2. ನೆಕ್ಸ್ಟ್ ಥರ್ಡ್ ರೋ ಥರ್ಡ್ ಕಾಲಮ್ ಇಲ್ಲಿ ಬರೀಬೇಕು. 4 3s are 12 plus 2 1s are 2 plus 1 into 1 is 1. ಸಿಂಪ್ಲಿಫೈ ಮಾಡಿ ನಿಮ್ಗೆ 19 4 8 1 12 8 14 16 15 ಬರುತ್ತೆ ಎ ಸ್ಕ್ವೇರ್ ವ್ಯಾಲ್ಯೂ. ಎ ಕ್ಯೂಬಿಗೆ ಬಂದಾಗ ನೀವು ಏನ್ ಮಾಡಬೇಕು, ಎ ಸ್ಕ್ವೇರ್ ಇಂಟು ಎ ಮಾಡಬೇಕು. ಎ ಸ್ಕ್ವೇರ್ ಆನ್ಸರ್ ಇದನ್ನ ಬರ್ಕೊಳ್ಳಿ, ಎ ಇರುತ್ತೆ ಇದನ್ನ ಬರ್ಕೊಳ್ಳಿ. ಹೇಗೇನು ಇದೇ ತರ ಮಲ್ಟಿಪ್ಲೈ ಮಾಡ್ತೀರಾ. ಫಸ್ಟ್ ರೋ ಫಸ್ಟ್ ಕಾಲಮ್ ನೋಡಿ ಏನಾಗುತ್ತೆ, 19 into 1 is 19, 4 3s are 12 plus 8 4s are 32. ಫಸ್ಟ್ ರೋ ಫಸ್ಟ್ ಕಾಲಮ್. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ 19 2s are 38, 4 into -2 is -8, 8 into ಎಷ್ಟು ಬರುತ್ತದೆ, 8 into 2 16. ನೆಕ್ಸ್ಟ್ ಫಸ್ಟ್ ರೋ ಥರ್ಡ್ ಕಾಲಮ್ 19 into 3 is 57, 4 1s are 4, 8 1s are 8. ಅದೇ ರೀತಿ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಸೆಕೆಂಡ್ ರೋ ಥರ್ಡ್ ಕಾಲಮ್ ಸೆಕೆಂಡ್ ರೋದಲ್ಲಿ ಬರೀತಾ ಹೋಗ್ಬೇಕು. ಥರ್ಡ್ ರೋ ಫಸ್ಟ್ ಕಾಲಮ್ ಥರ್ಡ್ ರೋದಲ್ಲಿ ಫಸ್ಟ್ ಎಲಿಮೆಂಟ್, ಥರ್ಡ್ ರೋ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿ ಸೆಕೆಂಡ್ ಎಲಿಮೆಂಟ್ ಇಂದ ಥರ್ಡ್ ರೋ ಥರ್ಡ್ ಕಾಲಮ್ ಥರ್ಡ್ ಎಲಿಮೆಂಟ್ ಇಂದ ಥರ್ಡ್ ರೋ ಆಗಿರುತ್ತೆ. ನೆಕ್ಸ್ಟ್ ಇನ್ನು ಸಿಂಪ್ಲಿಫೈ ಮಾಡಿ ನಿಮಗೆ 63 46 69 69 -6 23 92 46 63 ಬರುತ್ತೆ. ಈಗ ಇದನ್ನ ನಾವು ವೆರಿಫೈ ಮಾಡೋಣ. ಈಕ್ವಲ್ ಟು 0 ಅಂದ್ರೆ 0 ಮ್ಯಾಟ್ರಿಕ್ಸ್ ಅದು ಬರುತ್ತಾ ಅಂತ. ಎ ಕ್ಯೂಬ್ ಆನ್ಸರ್ ಬರ್ಕೊಳ್ಳಿ. ಇದು ಎ ಕ್ಯೂಬ್ -23 into ಎ ಏನಿದೆ ಇದನ್ನ ಬರ್ಕೊಳ್ಳಿ. ಕ್ಯೂಬನ್ ಮ್ಯಾಟ್ರಿಕ್ಸ್ ಅದು -40 into ಐ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆ ಪಾರ್ಟ್ ಆಫ್ 3 x 3 1 0 0 0 1 0 0 0 1 ತಗೋಬೇಕು ಕನ್ಸಿಡರ್ ಮಾಡಬೇಕು. ಅದು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಫಸ್ಟ್ ಮ್ಯಾಟ್ರಿಕ್ಸ್ ಹಾಗೇನೆ ಇರಲಿ. -23 ನ ಮಲ್ಟಿಪ್ಲೈ ಮಾಡಿ 23 into 1 is 23, 23 into 2 is 46. ಮೈನಸ್ ಹಾಗೇನೆ ಇರಬೇಕು, ಬರೀ 23 ಮಾತ್ರ ಮಲ್ಟಿಪ್ಲೈ ಮಾಡಿ. 23 into 3 is 69, 23 into 3 is 69, 23 into -2 -46, 23 into 1 is 23. ಮೈನಸ್ ಹಾಗೇನೆ ಇರುತ್ತೆ, 23 ಮಾತ್ರ ಮಲ್ಟಿಪ್ಲೈ ಮಾಡಬೇಕು. 23 into 4 92, 46 23 ಬರುತ್ತೆ. ನೆಕ್ಸ್ಟ್ -40 ಮಾತ್ರ ಮಲ್ಟಿಪ್ಲೈ ಮಾಡಿ 40 0 0 0 40 0 0 0 40 ಬರುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇವೆರಡು ಮ್ಯಾಟ್ರಿಕ್ಸ್ ನ ಸಬ್ಟ್ರಾಕ್ಟ್ ಮಾಡಿ. ಫಸ್ಟ್ 2 ಮ್ಯಾಟ್ರಿಕ್ಸ್ ನ ಮೈನಸ್ ಇದೆ, ಹಾಗೆ ಸಬ್ಟ್ರಾಕ್ಟ್ ಮಾಡಿ. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಸಬ್ಟ್ರಾಕ್ಟ್ ಮಾಡೋದಷ್ಟೇ. 63 - 23 ಅಂದ್ರೆ 40 ಬರುತ್ತೆ. 46 - 46 0, 69 - 69 ಇದನ್ನ ಇದ್ರ ಜೊತೆ, ನೆಕ್ಸ್ಟ್ ಇದನ್ನ ಇದ್ರ ಜೊತೆ, ನೆಕ್ಸ್ಟ್ ಇದನ್ನ ಇದ್ರ ಜೊತೆ. 69 - 69 0. ನೆಕ್ಸ್ಟ್
69 minus 69 0 minus 6 minus and minus plus 46 ಎಷ್ಟಾಯ್ತು plus 40 23 minus 23 0 92 minus 92 0 46 minus 46 0 ಆಗುತ್ತೆ 63 minus 23 ಅಂದ್ರೆ 40 ಉಳಿಯುತ್ತೆ ಮೈನಸ್ ಈ ಮ್ಯಾಟ್ರಿಕ್ಸ್ ಹಾಗೆ ಬರ್ಕೊಳ್ಳಿ ನೋಡಿ ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ 0 0 0 ಬರುತ್ತೆ ಹಾಗಾಗಿ ದಟ್ ಈಸ್ ಈಕ್ವಲ್ ಟು RHS ಆಗುತ್ತೆ ಸೊ ಇದು ಈ ತರದ ಪ್ರಾಬ್ಲಮ್ಸ್ ಇನ್ನೊಂದಿದೆ ಅದನ್ನ ನೀವೇ ಸಾಲ್ವ್ ಮಾಡಿ ನಾನು ಕೊಡ್ತೀನಿ ನಿಮಗೆ ಸೊ ಇದು 5 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಇದು ಇಷ್ಟೇ ಟೈಪ್ ಅಲ್ಲಿ ಕೊಡೋದು ನಿಮಗೆ ಇವನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ 5 ಮಾರ್ಕ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು ನೋಡೋಣ ನೆಕ್ಸ್ಟ್ ಪ್ರಾಬ್ಲಮ್ ಯಾವುದು ಅಂತ ಸೊ ನೋಡಿ ನೆಕ್ಸ್ಟ್ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ಕಂಪ್ಲೀಟ್ ಆಗಿದೆ ಮತ್ತೆ ಇದರಲ್ಲಿ ಯಾವ್ದು ಬರುತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ನಾವು ಮ್ಯಾಟ್ರಿಕ್ಸ್ ಅಲ್ಲಿ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ ಸೊ ಟ್ರಾನ್ಸ್ಪೋರ್ಟ್ ಅಲ್ಲ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದ್ರೆ ಗಿವನ್ ಮ್ಯಾಟ್ರಿಕ್ಸ್ ಏನಿರುತ್ತೆ ಅದನ್ನ ನಾವು ಏನ್ ಮಾಡಬೇಕು ಇಂಟರ್ಚೇಂಜಿಂಗ್ ದ ರೋಸ್ ಅಂಡ್ ಕಾಲಮ್ಸ್ ದಟ್ ಈಸ್ ಕಾಲ್ಡ್ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಇಟ್ ಈಸ್ ಡಿನೋಟೆಡ್ ಬೈ ಎ ಪವರ್ ಈಗ ಟಿ ಅಂತ ಬರಿತೀವಿ ಅಥವಾ ಎ ಡ್ಯಾಶ್ ಅಂತ ಕೂಡ ಬರಿತೀವಿ ಸೊ ಕೊಟ್ಟಿರೋ ಮ್ಯಾಟ್ರಿಕ್ಸಸ್ ಅಲ್ಲಿ ಏನ್ ಚೇಂಜ್ ಮಾಡ್ಬೇಕು ನಾವು ರೋಸ್ ನ ಕಾಲಮ್ಸ್ ಆಗಿ ಬರೀಬೇಕು ಅಥವಾ ಕಾಲಮ್ಸ್ ನ ರೋಸ್ ಆಗಿ ಅದ್ರಲ್ಲಿ ಒಂದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು ರೋಸ್ ಕಾಲಮ್ಸ್ ಅದರ ಬರೀಬಹುದು ಅಥವಾ ಕಾಲಮ್ಸ್ ನ ರೋಸ್ ಆದ್ರೂ ಬರೀಬಹುದು ರೋಸ್ ಆಗಾದ್ರೂ ಬರೀಬಹುದು ನೋಡಿ ಎ ಇದು 1 2 3 4 ಇರುತ್ತೆ ಇದು ಟ್ರಾನ್ಸ್ಪೋಸ್ ಏನಪ್ಪಾ ಅಂತ ಹೇಳಿದ್ರೆ ಫಸ್ಟ್ ರೋ ಇರುತ್ತಲ್ಲ ಫಸ್ಟ್ ಕಾಲಮ್ ಬರೆಯೋದು ಸೆಕೆಂಡ್ ರೋ ಇರುತ್ತಲ್ಲ ಸೆಕೆಂಡ್ ಕಾಲಮ್ ಬರೆಯೋದು ನೋಡಿ 1 2 ಈಗ ಬರೆಯೋದು ನೋಡಿ ಸೆಕೆಂಡ್ ರೋ ಇರುತ್ತೆ ಸೆಕೆಂಡ್ ಕಾಲಮ್ ಅಥವಾ ನೀವು ನಾನು ರೋಸ್ ನ ಕಾಲಮ್ಸ್ ಆಗಿ ಬರೋದು ನೀವು ಕಾಲಮ್ಸ್ ನ ರೋಸ್ ಆಗಿ ಬರೋದು ಇದೇ ಬರುತ್ತೆ ಫಸ್ಟ್ ಕಾಲಮ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಇದೆ ಸೆಕೆಂಡ್ ರೋ ಬರುತ್ತೆ ರೋಸ್ ನ ಕಾಲಮ್ಸ್ ಆಗಾದ್ರೂ ಬರೀರಿ ಅಥವಾ ಕಾಲಮ್ಸ್ ನ ನೀವು ರೋಸ್ ಆಗಾದ್ರೂ ಬರೀಬಹುದು ಸೊ ಅಲ್ಲಿ ನಿಮ್ಗೆ ಏನ್ ಬರುತ್ತೆ ಅಂತ ಹೇಳಿದ್ರೆ ಟ್ರಾನ್ಸ್ಪೋಸ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಬರುತ್ತೆ ಸೊ ಜಸ್ಟ್ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದ್ರೆ ಸೊ is any matrix interchanging its rows and columns of the given matrix that is called transpose of the matrix ಅಂತ ಸೊ ಈಗ ನೋಡಿ ತಗೊಂಡಿದ್ದೀನಿ ಬಿ ನ 1 ಮೈನಸ್ 2 3 ತರ ತಗೊಂಡಿದ್ದೀನಿ ಆರ್ಡರ್ ಎಷ್ಟು 2 ರೋಸ್ ಇದೆ 3 ಕಾಲಮ್ಸ್ ಇದೆ 2 ಕ್ರಾಸ್ 3 ಇದು ಟ್ರಾನ್ಸ್ಪೋಸ್ ಮಾಡಿದಾಗ ಏನ್ ಬರುತ್ತೆ ನೋಡಿ ಏನ್ ಮಾಡಿದ್ದೀನಿ ನಾನು ಫಸ್ಟ್ ರೋ ನ ಫಸ್ಟ್ ಕಾಲಮ್ ಬರೆದಿದ್ದೀನಿ ಸೆಕೆಂಡ್ ರೋ ನ ಸೆಕೆಂಡ್ ಕಾಲಮ್ ಆರ್ಡರ್ ಏನ್ ಬರುತ್ತೆ ಚೇಂಜ್ ಆಗುತ್ತೆ ಇದು 2 ರೋಸ್ 3 ಕಾಲಮ್ಸ್ ಇದ್ರೆ ಇದು 3 ರೋಸ್ 2 ಕಾಲಮ್ಸ್ ಚೇಂಜ್ ಆಗುತ್ತೆ ಇದು ಸೇಮ್ ಬರುತ್ತೆ ನೋಡಿ 2 ಕ್ರಾಸ್ 2 ಇದು 2 ಕ್ರಾಸ್ 1 ಬರುತ್ತೆ ರೋಸ್ ನ ಕಾಲಮ್ಸ್ ಆಗಿ ಬರೆಯೋದು ಅಷ್ಟೇ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ನೆಕ್ಸ್ಟ್ ಸಿಮೆಟ್ರಿಕ್ ಅಂತ ನೋಡಿ ನಿಮ್ಗೆ ಡೆಫಿನೇಷನ್ ಬರ್ಸಿಲ್ಲ ನಾನು ನಿಮ್ಗೆ ಒಂದು ನೋಟ್ಸ್ ಕಳ್ಸಿದೆ ನಾನು ಮ್ಯಾಟ್ರಿಕ್ಸ್ ನೋಟ್ಸ್ ಕಳ್ಸಿದೆ ಸೊ ಅದ್ರಲ್ಲಿ ಇಂಪಾರ್ಟೆಂಟ್ ಅಂತ ಅದ್ರಲ್ಲಿ ನಿಮ್ಗೆ ಡೆಫಿನೇಷನ್ಸ್ ಎಲ್ಲ ಸಿಗುತ್ತೆ ಸೊ ನಿಮ್ಗೆ ಬೇಕು ಅಂದ್ರೆ ಮತ್ತೆ ನಾನು ನಿಮ್ಗೆ PDF ಮುಖಾಂತರ ಕಳಿಸ್ಕೊಡ್ತೀನಿ ಸೊ ಇದು ಜಸ್ಟ್ ನಿಮ್ಗೆ ಇಲ್ಲಿ ನೋಡ್ಕೋಬೇಕು ವಿಡಿಯೋ ನೀವು ಹಿಂದಿನ ಪ್ರಾಬ್ಲಮ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ನೋಡ್ಕೊಂಡು ಬರ್ಕೋಬೇಕು ಇವನ್ನೆಲ್ಲ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಇದ್ರ ಡೆಫಿನೇಷನ್ ನಾನೇನು ಬರ್ಸಿಲ್ಲ ಬರೀ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ ಇಲ್ಲೂ ಅಷ್ಟೇ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸಸ್ ಅಂತ ಬರುತ್ತೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಈ ಸೆಟ್ ಟು ಬಿ ಸಿಮೆಟ್ರಿಕ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಗಳಿಗೆ ಮಾತ್ರ ಬರೆಯೋದು ಟ್ರಾನ್ಸ್ಪೋಸ್ ನೀವು ಯಾವ ಮ್ಯಾಟ್ರಿಕ್ಸ್ ಕಾರ ಬರೀಬಹುದು ನೋಡಿ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ವೇ ಅಲ್ಲ ಸೊ ಏನು ಟ್ರಾನ್ಸ್ಪೋಸ್ ಅಂದ್ರೆ ಅದು ಯಾವ ಟೈಪ್ ಮ್ಯಾಟ್ರಿಕ್ಸ್ ಆದ್ರೂ ಆಗಿರ್ಲಿ ಅಲ್ಲಿ ರೋಸ್ ನ ನಾವು ಏನ್ ಮಾಡ್ಬೇಕು ರೋಸ್ ಮತ್ತೆ ಕಾಲಮ್ಸ್ ನ ಇಂಟರ್ಚೇಂಜ್ ಮಾಡ್ಬೇಕು ಅಷ್ಟೇ ಸೊ ಇಲ್ಲಿ ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಅಂತ ಬಂದಾಗ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಮಾತ್ರ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ತಗೋತೀವಿ ಫಾರ್ ಎಕ್ಸಾಂಪಲ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಎ ಸ್ಕ್ವೇರ್ ಮ್ಯಾಟ್ರಿಕ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಕೇಳಬಹುದು ಡಿಫೈನ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ನೀವೇನ್ ಬರೀಬೇಕು ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಈ ಸೆಟ್ ಟು ಬಿ ಸಿಮೆಟ್ರಿಕ್ ಇಫ್ ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು ಎ ಸೊ ಈ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇರುತ್ತಲ್ಲ ಅದನ್ನ ನಾವು ಸಿಮೆಟ್ರಿಕ್ ಅಂತ ಯಾವಾಗ ಹೇಳ್ತೀವಿ ಅಂತ ಹೇಳಿದ್ರೆ ಎ ಟ್ರಾನ್ಸ್ಪೋಸ್ ಮತ್ತೆ ಎ ಕೊಟ್ಟಿರೋಂತ ಮ್ಯಾಟ್ರಿಕ್ಸ್ ಅದ್ರ ಟ್ರಾನ್ಸ್ಪೋಸ್ ಎರಡು ಕೂಡ ಈಕ್ವಲ್ ಮಾತ್ರ ಎ ಸೆಟ್ ಟು ಬಿ ಸಿಮೆಟ್ರಿಕ್ ಅದೇ ತರ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸೆಟ್ ಟು ಬಿ ಸ್ಕ್ಯೂ ಸಿಮೆಟ್ರಿಕ್ ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು ಮೈನಸ್ ಆಗಿರ್ಬೇಕು ಎ ಟ್ರಾನ್ಸ್ಪೋಸ್ ಯಾವ್ದಕ್ಕೆ ಈಕ್ವಲ್ ಆಗಬೇಕು ಮೈನಸ್ ಯಾವಾಗ ಮಾತ್ರ ಎ ಇಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ ನೋಡಿ ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಏನ್ ಕಂಡೀಷನ್ ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು ಎ ಇದನ್ನ ನಾನು ತಗೊಂಡಿದ್ದೀನಿ ಸೊ ಇದರಲ್ಲಿ ನೋಡಿ ಈಗ ಸೊ ಯಾವ ಎಲ್ಲಾ ಮ್ಯಾಟ್ರಿಕ್ಸ್ ಸಿಮೆಟ್ರಿಕ್ ಆಗಲ್ಲ ನೋಡಿ ಇದನ್ನ ತಗೋತೀನಿ ಫಾರ್ ಎಕ್ಸಾಂಪಲ್ ಎ ಡ್ಯಾಶ್ ಬರೀತೀನಿ ಇದಕ್ಕೆ ಎ ಡ್ಯಾಶ್ ಬರೋದ್ರೆ ಏನಾಗುತ್ತೆ ನೋಡಿ ಫಸ್ಟ್ ರೋ ಫಸ್ಟ್ ಕಾಲಮ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಎರಡು ಈಕ್ವಲ್ ಇದೆ ಇವು ನೋಡಿ ಎರಡು ಇದು 1 2 3 4 ಬಂದ್ರೆ ಇದೇನ್ ಬರುತ್ತೆ 1 3 2 4 ಬರುತ್ತೆ ಸೊ ಹಾಗಾಗಿ ಇಟ್ ಈಸ್ ನಾಟ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಲ್ವೇ ಅಲ್ಲ ನಂಗೆ ಇದನ್ನ ಬರೆಯಕ್ ಆಗೋದಿಲ್ಲ ನೀವು ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ವೇ ಅಲ್ಲ ಹಾಗಾಗಿ ಇದಕ್ಕೆ ಸಿಮೆಟ್ರಿಕ್ ಬರೆಯಕ್ಕೆ ಟ್ರಾನ್ಸ್ಪೋಸ್ ಚೆಕ್ ಮಾಡಕ್ ಆಗಲ್ಲ ನಾವು ಈಕ್ವಲ್ ಇದೆಯಾ ಅಂತ ಸೊ ಹಾಗಾಗಿ ಸ್ಕ್ವೇರ್ ಮ್ಯಾಟ್ರಿಕ್ ಗಳಿಗೆ ಮಾತ್ರ ಸೊ ನೋಡಿ ಇಲ್ಲಿ ತಗೊಂಡಿದ್ದೀನಿ ನಾನು ಈ ತರ ತಗೊಂಡ್ರೆ ಇದ್ರ ಟ್ರಾನ್ಸ್ಪೋಸ್ ಈಕ್ವಲ್ ಆಗೋದಿಲ್ಲ ಸೊ ಹಾಗಾಗಿ ಇಟ್ ಈಸ್ ನಾಟ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಸೊ ಇಲ್ಲಿ ತಗೋತೀನಿ ನಾನು ಹೇಗೆ ನಾನು ಯಾವ ತರ ತಗೋತೀನಿ ಅಂದ್ರೆ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಐಡಿಯಾ ಇಟ್ಕೊಂಡ್ರೆ ಹಾಗಾದ್ರೆ ನಾನು ಎ ಮತ್ತೆ ಎ ಟ್ರಾನ್ಸ್ಪೋಸ್ ಎರಡು ಈಕ್ವಲ್ ಆಗ್ಬೇಕು ಅಂದ್ರೆ ಏನ ಯಾವ ರೀತಿ ತಗೋಬೇಕು ಅಂತ ಐಡಿಯಾ ಬೇಕಾಗುತ್ತೆ ನಿಮ್ಗೆ ನೋಡಿ ಈ ತರ ತಗೋಬಹುದು
3 2 2 4 ಅಂತ ನೋಡಿದೀನಿ. ಇಲ್ಲಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಏನ್ ಬೇಕಾದ್ರೂ ಆಗಿರ್ಲಿ, ಇಲ್ಲಿ ನಾನ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇರ್ತಾವಲ್ಲ ಇವು ಸೇಮ್ ರಿಫ್ಲೆಕ್ಟ್ ಆಗಿರ್ಬೇಕು. ನೋಡಿ ಎ ಟ್ರಾನ್ಸ್ಪೋಸ್ ತಗೊಂಡ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ನೋಡಿ ಎರಡು ಸೇಮ್ ಬರುತ್ತೆ. ಹಾಗಾಗಿ ಸೊ ದಿಸ್ ಇಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. ಇಲ್ಲಿ ಏನ್ ಮಾಡ್ಬೇಕು, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ತಗೋಬೇಕು ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಇಟ್ ಮೇ ಬಿ ಎನಿಥಿಂಗ್, ಇದು ಏನ್ ಬೇಕಾದ್ರೂ ಆಗಿರ್ಲಿ, ಬಟ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗಿರ್ಬೇಕು, ಸೇಮ್ ರಿಫ್ಲೆಕ್ಟ್ ಆಗಿರ್ಬೇಕು. ಇಲ್ಲಿ 2 ತಗೊಂಡ್ರೆ ಇಲ್ಲಿ 2 ನ ತಗೋಬೇಕು, ಇಲ್ಲಿ -2 ತಗೊಂಡ್ರೆ ಇಲ್ಲಿ -2 ತಗೋಬೇಕು, ಇಲ್ಲಿ 0 ತಗೊಂಡ್ರೆ ಇಲ್ಲಿ 0 ತಗೋಬೇಕು. ಬಿ ನೋಡಿ ಆಡ 3 × 3 ತಗೊಂಡಿದ್ದೀನಿ, ಇಲ್ಲೂ ಅಷ್ಟೇ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಏನೋ ಫಿಕ್ಸ್ ಮಾಡ್ಕೊಂಡಿದ್ದೀನಿ, -1 -2 1 0 ಅಂತ. ನೋಡಿ ಇಲ್ಲಿ 3 ತಗೊಂಡ್ರೆ 3, 1 ತಗೊಂಡ್ರೆ 1, 4 ತಗೊಂಡ್ರೆ 4. ಸಿಮೆಟ್ರಿ ಅಂದ್ರೆ ಇಟ್ಕೊಂಡು ಹಿಂಗ್ ಫೋಲ್ಡ್ ಮಾಡಿದಾಗ ಸೇಮ್ ಎಲಿಮೆಂಟ್ ಇದನ್ನ ಇಟ್ಕೊಂಡು ಈ ಕಡೆ ಫೋಲ್ಡ್ ಮಾಡಿದಾಗ ಈ 2 ಬಂದ್ ಇದ್ರ ಮೇಲೆ ಬೀಳುತ್ತೆ. ನೋಡಿ ಅಲ್ಲೂ ಅಷ್ಟೇ ಅದನ್ನ ಈ ಮೂಲೆ ಇಟ್ಕೊಂಡು ಇಲ್ಲಿಗೆ ಫೋಲ್ಡ್ ಮಾಡಿದಾಗ 3 ಬಂದ್ 3 ಇದ್ರ ಮೇಲೆ ಬೀಳುತ್ತೆ, 1 ಇದ್ರ ಮೇಲೆ ಫೋಲ್ಡ್ ಆಗುತ್ತೆ, 4 ಗೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ನೀವು ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಸೇಮ್ ಇರಂಗಿಲ್ಲ. 3 ಫಿಕ್ಸ್ ಮಾಡಿದ್ರೆ ಇಲ್ಲಿ 3 ಫಿಕ್ಸ್ ಮಾಡಬೇಕು, ನೀವು ಏನ್ ಬೇಕಾದ್ರೂ ಫಿಕ್ಸ್ ಮಾಡ್ಕೋಬಹುದು. ಸೊ ಇಲ್ಲಿ 1 ಫಿಕ್ಸ್ ಮಾಡಿದ್ರೆ ಇಲ್ಲಿ 1, 4 ಫಿಕ್ಸ್ ಮಾಡಿದ್ರೆ 4. ನೋಡಿ ಟ್ರಾನ್ಸ್ಪೋಸ್ ಮಾಡಿ ಫಸ್ಟ್ ರೋ ಫಸ್ಟ್ ಕಾಲಮ್ ಆಗುತ್ತೆ, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಥರ್ಡ್ ರೋ ಥರ್ಡ್ ಕಾಲಮ್ ಆಗುತ್ತೆ. ಸೊ ಹಾಗಾಗಿ ಅದು ಕೂಡ ಎರಡು ಸೇಮ್ ಬರುತ್ತೆ, ಬಿ ಮತ್ತೆ ಬಿ ಟ್ರಾನ್ಸ್ಪೋಸ್, ಅದು ಸಿಮೆಟ್ರಿಕ್. ಹಾಗಾಗಿ ಸೊ ದೇರ್ ಫಾರ್ ಬಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ನೆಕ್ಸ್ಟ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನ್ ಕಂಡೀಷನ್, ಎ ಟ್ರಾನ್ಸ್ಪೋಸ್ ಯಾವ್ದಕ್ಕೆ ಈಕ್ವಲ್ ಆಗಬೇಕು, -a. ಹಾಗಾದ್ರೆ ಇಲ್ಲಿ ಯಾವ ತರ ತಗೋಬೇಕು, ನೀವು ಯಾವ್ಯಾವ್ದನ್ನ ತಗೊಂಡ್ರೆ ಅದು ಎರಡು ಈಕ್ವಲ್ ಆಗೋದಿಲ್ಲ. ಇದು ಸಿಮೆಟ್ರಿನೂ ಆಗಲ್ಲ, ಸ್ಕ್ಯೂ ಸಿಮೆಟ್ರಿನೂ ಆಗಲ್ಲ, ಇದು ಬರೀ ಸ್ಕ್ವೇರ್ ಮ್ಯಾಟ್ರಿಕ್ಸ್. ನಾನು ಈಗ ನೋಡಿ ಈ ತರ ಕನ್ಸಿಡರ್ ಮಾಡಿದೀನಿ. ಇಲ್ಲಿ ಯಾವ ತರ ಫಿಕ್ಸ್ ಮಾಡ್ಬೇಕು ಅಂದ್ರೆ ನೀವು ನಿಮ್ಗೆ ಕ್ಲಾಸಸ್ ಆಗಿದ್ರೆ ನಿಮ್ಗೆ ಒಂದು ಚಾನ್ಸ್ ಕೊಡ್ಬೋದಾಯ್ತು. ನಾನು ಕೆಲವು ಸ್ಟೂಡೆಂಟ್ಸ್ ಹೇಳ್ತಿದ್ರು, ಕೆಲವ್ರಿಗೆ ಇನ್ನೊಂದ್ ಸ್ವಲ್ಪ ಐಡಿಯಾ ಯಾವ ತರ ಅವ್ನು ತಗೋತಾ ಇದ್ದಾನೆ, ಅವ್ರು ಯಾವ ತರ ಮಾಡ್ತಾ ಇದಾರೆ ಅನ್ನೋ ಐಡಿಯಾ ಸಿಗ್ತಿದ್ದು. ಬಟ್ ಇಲ್ಲಿ ನಿಮ್ಗೆ ಯಾವ ತರ ಇಂಟ್ರಾಕ್ಷನ್ ಸಿಗೋದಿಲ್ಲ ನನಗೆ. ಸೊ ಹಾಗೆ ನನಗೆ ಅನ್ಸಿದ್ದೇನೋ ಹೇಳ್ತಾ ಹೋಗ್ತೀನಿ ಅಷ್ಟೇ. ಸೊ a = 0 -2 2 0. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಡಯಾಗ್ನಲ್ ಎಲಿಮೆಂಟ್ಸ್ ಏನ್ ಬೇಕಾದ್ರೂ ತಗೊಳ್ಳಿ. ಸೊ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಸೇಮ್ ರಿಫ್ಲೆಕ್ಟ್ ಆಗಿರ್ಬೇಕು. ಇಲ್ಲಿ ನಿಮಗೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗ್ಬೇಕು ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಮಸ್ಟ್ ಬಿ 0, ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗಿರ್ಬೇಕು 0 ಆಗಿರ್ಬೇಕು. ಸೊ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗಿರ್ಬೇಕು ಆಪೋಸಿಟ್ ರಿಫ್ಲೆಕ್ಟ್ ಆಗಿರ್ಬೇಕು. ಇಲ್ಲಿ -2 ತಗೊಂಡ್ರೆ ಇಲ್ಲಿ +2, ಅಥವಾ ಇಲ್ಲಿ -2 ತಗೊಂಡ್ರೆ ಇಲ್ಲಿ +2 ಆಗ್ಬೇಕು. ಇಲ್ಲಿ +2 ತಗೊಂಡ್ರೆ ಇಲ್ಲಿ -2, ಆಪೋಸಿಟ್ ರಿಫ್ಲೆಕ್ಟ್ ಆಗಿರ್ಬೇಕು. ನೋಡಿ ಟ್ರಾನ್ಸ್ಪೋಸ್ ತಗೋತೀನಿ, ಫಸ್ಟ್ ರೋ ಫಸ್ಟ್ ಕಾಲಮ್, 0 -2 ಇದೆ 0 -2, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, 2 0 ಇದೆ 2 0 ಅಂತ ತಗೊಂಡಿದ್ದೀನಿ. ನೋಡಿ ಇವೆರಡು ಈಕ್ವಲ್ ಆಗೋದೇ ಇಲ್ಲ, ಯಾಕೆಂದ್ರೆ 0 -2 2 0 ಇದೆ. ಇಲ್ಲಿ 0 2 -2 0 ಬರುತ್ತೆ, ನಾಟ್ ಈಕ್ವಲ್. ಸೊ ಈಗ ನಮ್ಗೆ ಏನ್ ಈಕ್ವಲ್ ಆಗ್ಬೇಕು, ಎ ಟ್ರಾನ್ಸ್ಪೋಸ್ ಯಾವ್ದಕ್ಕೆ ಈಕ್ವಲ್ ಆಗ್ಬೇಕು, -a ಈಕ್ವಲ್ ಆಗುತ್ತಾ, -a ಇದು ಎ, ಇದಕ್ಕೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ, -0 0 ಆಯ್ತು, -2 ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದಾಗ +2 ಆಯ್ತು, +2 ಇದು -2 ಆಯ್ತು, -0 ಅಂದ್ರೆ 0. ನೋಡಿ ಇವಾಗ ಅಬ್ಸರ್ವ್ ಮಾಡಿ, ಇವೆರಡು ಈಕ್ವಲ್ ಆಗ್ತಾವ ಎ ಮತ್ತೆ ಸೊ ಯಾವುದು -a ಇವೆರಡು ಈಕ್ವಲ್ ಆಗ್ತಾವ ಅಂತ ನೋಡಿ, ಎ ಟ್ರಾನ್ಸ್ಪೋಸ್ ಮತ್ತೆ -a. ಸೊ ನೋಡಿ ಎ ಟ್ರಾನ್ಸ್ಪೋಸ್ 0 ಮತ್ತು 2 ಬಂದ್ರೆ -2 0 -2 0 ಇದೆ, ಇದು ಕೂಡ 0 -2 0 ಇದೆ. ಸೊ ಹಾಗಾಗಿ ಇವೆರಡು ಈಕ್ವಲ್ ಆಯ್ತು. ದೇರ್ ಫಾರ್ ದಿಸ್ ಈಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಇದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ಹಾಗಾದ್ರೆ ನಾನು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ತಗೋಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾವು ಡಯಾಗ್ನಲ್ ಎಲಿಮೆಂಟ್ಸ್ ಮಸ್ಟ್ ಬಿ 0. ಸೊ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗಿರ್ಬೇಕು ಆಪೋಸಿಟ್ ರಿಫ್ಲೆಕ್ಟ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ಈಗ 3 × 3 ಮ್ಯಾಟ್ರಿಕ್ಸ್ ತಗೊಂಡಿದ್ದೀನಿ ನೋಡಿ, ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ 0 ತಗೊಂಡಿದ್ದೀನಿ, -3 ತಗೊಂಡ್ರೆ +3 ತಗೊಂಡಿದ್ದೀನಿ, +6 ತಗೊಂಡ್ರೆ -6, ಇಲ್ಲಿ -1 ತಗೊಂಡ್ರೆ +1. ಅಲ್ಲಿ ಪಾಸಿಟಿವ್ ತಗೊಂಡ್ರೆ ಇಲ್ಲಿ ನೆಗೆಟಿವ್ ತಗೋಬೇಕು, ಇಲ್ಲಿ ಅಲ್ಲಿ ನೆಗೆಟಿವ್ ತಗೊಂಡ್ರೆ ಇಲ್ಲಿ ಪಾಸಿಟಿವ್ ತಗೋಬೇಕು. ಇಲ್ಲಿ ನೋಡಿ ನೆಗೆಟಿವ್ ತಗೊಂಡ್ರೆ ಇಲ್ಲಿ ಪಾಸಿಟಿವ್ ತಗೋಬೇಕು, ಇಲ್ಲಿ ಪಾಸಿಟಿವ್ ತಗೊಂಡ್ರೆ ನೆಗೆಟಿವ್ ತಗೋಬೇಕು. ಸೊ ಆ ತರ ಇದ್ದಾಗ ಮಾತ್ರ ಅದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ನೀವು 1 ಮಾರ್ಕ್ಸ್ ಕ್ವಶನ್ಸ್ ಕೇಳ್ಬೋದು, ಡಿಫೈನ್ ಸಿಮೆಟ್ರಿ, ಡಿಫೈನ್ ಸ್ಕ್ಯೂ ಸಿಮೆಟ್ರಿ ಅಂತ. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ is said to be symmetry if A = A transpose and is said to be skew symmetry A = -A transpose or A transpose = -A ಅಂತ ಬರೀಬಹುದು. ನೋಡೋಣ ನೆಕ್ಸ್ಟ್ ಯಾವ ತಗೊಳ್ಳೋಣ ಅಂತ. ಸೊ ಓಕೆ, ನೆಕ್ಸ್ಟ್ ವಿಡಿಯೋಸ್ ನಿಮಗೆ 25 ಮಿನಿಟ್ಸ್ ಆಯ್ತು, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಕಷ್ಟ ಆಗುತ್ತೆ ನಮಗೆ. ಸೊ ಜಸ್ಟ್ ಇವತ್ತು 5 ಮಾರ್ಕ್ಸ್ ಕ್ವಶನ್ಸ್ ಅದ್ರ ಟೈಪ್ ಮೇಲೆ ಪ್ರಾಬ್ಲಮ್ ಕಳಿಸ್ಕೊಡ್ತೀನಿ. ಸೊ ಇದ್ರ ಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ಒಂದೆರಡು ಬರುತ್ತೆ, ಅದನ್ನ ಮಾಡಿ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಸೊ ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ. ಓಕೆ, ಥ್ಯಾಂಕ್ ಯು.